ಸಿಎಂ ತವರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಅನ್ನೋದು ಮರೀಚಿಕೆ 2 ಬಾರಿ ಸಿಎಂ ಆಗಿದ್ರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾತ್ರ ಕುಂಠಿತವಾಗಿದೆ. ಜನಪ್ರತಿನಿಧಿಗಳ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸಿಎಂ ತವರಿನಲ್ಲಿ ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿರುವುದು. 2 ಬಾರಿ ಸಿಎಂ ಆಗಿದ್ರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಕುಂಠಿತವಾಗಿದೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಜನ. ಈ ನರಸೀಪುರ ಪುರಸಭೆ ವಾರ್ಡ್ ನಂಬರ್ 12ರಲ್ಲಿ ಅಭಿವೃದ್ಧಿ ಅನ್ನೋದೇ ಕಣ್ಮರೆಯಾಗಿದೆ ಅಂತ ಸಿಎಂ ತವರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. ನೋಡಿ, ಈಗ ನೀವು ನೋಡ್ತಾ ಇರೋದು ಸಿಎಂ ತವರು ಟಿ ನರಸೀಪುರದ ಪುರಸಭೆ ವಾರ್ಡ್ 17ರಲ್ಲಿ ಆಗಿರುವಂಥದ್ದು. ಕ್ಲೀನ್ ಇಲ್ಲ, ಯಾವ ಒಂದು ವ್ಯವಸ್ಥೆ ಕೂಡ ಸರಿ ಇಲ್ಲ. ಚರಂಡಿ ವ್ಯವಸ್ಥೆ ಇದ್ಯಾವುದು ಕೂಡ ಸರಿ ಇಲ್ಲ. ಮಳೆ ಬಂದ್ರೆ ಅಲ್ಲಲ್ಲೇ ನೀರು ನಿಲ್ಲುತ್ತೆ, ಬೇಸಿಗೆಯಲ್ಲಿ ಗಬ್ಬು ನಾರತ್ತೆ. ಕುಡಿಯೋ ನೀರಿನ ವಿಚಾರ ಪ್ರತಿನಿತ್ಯ ನರಕ ಯಾತನೆ ಅಂತ ಹೇಳಿ ಜನ ಹಪ್ಪಿಸ್ತಾ ಇದ್ದಾರೆ. ಅಧಿಕಾರಿಗಳು ಇಲ್ಲಿ ಬರಬೇಕು, ನಮ್ಮ ಅಹವಾಲನ್ನ ಸ್ವೀಕರಿಸಬೇಕು, ಎಲ್ಲವನ್ನ ಸರಿಪಡಿಸಬೇಕು ಅಂತ. 2 ಬಾರಿ ಸಿಎಂ ಆಗಿದ್ರು ಅಭಿವೃದ್ಧಿ ಮಾಡುವಲ್ಲಿ ಎಡವಿದ್ರ ಸಿಎಂ ಸಿದ್ದರಾಮಯ್ಯ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಸಿಎಂ ತವರಲ್ಲೇ ಮೂಲಭೂತ ಸೌಕರ್ಯಗಳಿಗೆ ಕುಂಠಿತ ಆಗಿದೆ. ಜನ ಇಡೀ ಶಾಪವನ್ನ ಹಾಕ್ತಿದ್ದಾರೆ. 2 ಸಲ ಸಿಎಂ ಆದ್ರೂ ಕೂಡ ಅಭಿವೃದ್ಧಿ ಅನ್ನೋದು 0 ಅಂತ ಸದ್ಯ ಅಪ್ಡೇಟ್ಸ್. ಪವಿತ್ರ, ಒಂದು ರೀತಿಯಲ್ಲಿ ಹೇಳೋದಾದ್ರೆ 2 ಸಚಿವರನ್ನ ಹೊಂದಿರತಕ್ಕಂತಹ ಕ್ಷೇತ್ರ ಅಂತ ಹೇಳ್ಬೋದು. ಒಂದು ಸಚಿವರಾಗಿರ್ತಕ್ಕಂತಹ ಮಹದೇವಪ್ಪನವರು ಒಂದು ಕಡೆ ಆದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಈ ಕ್ಷೇತ್ರವನ್ನ ಸ್ಪರ್ಧಿಸಿ ಇಲ್ಲಿ 2 ಬಾರಿ ಗೆಲುವನ್ನ ಸಾಧಿಸಿರ್ತಾರೆ. ಸೊ 2 ಬಾರಿಯೂ ಕೂಡ ಈ ಕ್ಷೇತ್ರದಿಂದ ಗೆದ್ದು ಹೋದಂತಹ ಮಹದೇವಪ್ಪನವರಾಗಿರ್ಬೋದು ಅಥವಾ ಸಿದ್ದರಾಮಯ್ಯನವರಾಗಿರ್ಬೋದು, 2 ಬಾರಿಯೂ ಕೂಡ ಒಂದು ಕಡೆ ಮಹದೇವಪ್ಪನವರು ಸಚಿವರಾಗ್ತಾರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಗದ್ದಿಗೆಯನ್ನ ಏರ್ತಾರೆ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರು. ಸೊ 2 ಬಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು ಕೂಡ ಇಲ್ಲಿನ ಈ ಒಂದು ಕ್ಷೇತ್ರದಲ್ಲಿ 12ನೇ ಬ್ಲಾಕಿನ ಟಿ ನರಸೀಪುರ ಕ್ಷೇತ್ರದ 12ನೇ ಬ್ಲಾಕ್ ನಲ್ಲಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳು ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ನಿಜವಾಗೂ ಕೂಡ ನಾಚಿಕೆ ಆಗ್ಬೇಕು ಅಂತಕ್ಕಂತಹ ಪ್ರಶ್ನೆಗಳು ಉದ್ಭವ ಆಗ್ತದೆ ಪವಿತ್ರ. ಯಾಕೆಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಇಷ್ಟು ವರ್ಷಗಳಾದ್ರೂ, ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ಕೂಡ ಮೂಲಭೂತ ಸೌಕರ್ಯಗಳ ಕೊರತೆ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಎದ್ದು ಕಾಣ್ತದೆ ಇಲ್ಲಿ. ಸೊ ಕೆಲವೊಂದು ನೀರಿನ ಸಮಸ್ಯೆ ಇರ್ಬೋದು, ಅಥವಾ ಓಡಾಡುವಂತಹ ರಸ್ತೆಗಳ ಸಮಸ್ಯೆ ಇರ್ಬೋದು, ಪರಿಸರ ಇರ್ಬೋದು, ಸೊ ನೈರ್ಮಲ್ಯದಿಂದ ಇರ್ತಕ್ಕಂಥ ವಿಚಾರ ಇರ್ಬೋದು, ಅಥವಾ ವಿದ್ಯುತ್ ಶಕ್ತಿಯ ಲೈಟ್ಗಳ ವ್ಯವಸ್ಥೆ ಇರ್ಬೋದು, ಈ ಯಾವುವು ಕೂಡ ಸರಿಯಾದಂತಹ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಲ್ಲದ ಕಾರಣಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿರತಕ್ಕಂಥ ಜನರು ಪ್ರತಿದಿನ ಶಾಪವನ್ನ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪವಿತ್ರ. ಪುಟ್ಟಸ್ವಾಮಿ, ಏನ್ ಹೇಳ್ತಾರೆ? ಸಿಎಂ ಗಮನಕ್ಕೆ ಬಂದಿಲ್ವ? ಯಾಕಂದ್ರೆ ಅಧಿಕಾರಿಗಳಿಗೂ ನಾವು ಹೇಳ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಸಿಎಂ ಕೂಡ ಆಗಾಗ ಹೋಗ್ತಾರೆ ಕ್ಷೇತ್ರಕ್ಕೆ. ಹೋದವರು ಅಲ್ಲಿ ಏನ್ ಆಗ್ತಿದೆ ಸಮಸ್ಯೆ, ಜನರಿಗೆ ಏನ್ ಬೇಕು ಬೇಡಗಳನ್ನ ವಿಚಾರಿಸಲ್ವಾ ಹಾಗಾದ್ರೆ ಅಂತ? ಖಂಡಿತವಾಗೂ ಪವಿತ್ರ. ಏನಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಎಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನಾಗಿರ್ಬೋದು ಅಥವಾ ಇನ್ನಿತರ ಕಾರ್ಯಗಳನ್ನಾಗಿರ್ಬೋದು ನೋಡ್ಕೊಳ್ತಿರ್ತಕ್ಕಂಥದ್ದು ಯತೀಂದ್ರ ಸಿದ್ದರಾಮಯ್ಯನವರು. ಈ ಕ್ಷೇತ್ರದಿಂದ ಏನು ಪುರಸಭೆ ಸದಸ್ಯರು ಕೂಡ ಆಯ್ಕೆಯಾಗಿದ್ದಾರೆ. ಸಾಕಷ್ಟು ಬಾರಿ ಈ ಒಂದು ವಾರ್ಡಿನ ವಿಚಾರವನ್ನ, ಈ ಸಮಸ್ಯೆಗಳನ್ನ ಸಾಕಷ್ಟು ಬಾರಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು ಕೂಡ ಈ ಒಂದು ವಾರ್ಡ್ಗೆ ಮೂಲಭೂತ ಸೌಕರ್ಯಗಳ ಕೊರತೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಸೊ ಯತೀಂದ್ರ ಅವರ ಗಮನಕ್ಕೆ ಬಂದ್ರೂ ಕೂಡ ಈ ಒಂದು 12ನೇ ವಾರ್ಡಿನ ಕ್ಷೇತ್ರಕ್ಕೆ ಯಾಕೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ಸಾಕಷ್ಟು ಬಾರಿ ಅವರ ಗಮನಕ್ಕೆ ಬಂದಿದ್ರು ಕೂಡ ಈ ಒಂದು 12ನೇ ಬ್ಲಾಕಿನಲ್ಲಿ ಇರ್ತಕ್ಕಂಥ ವಾರ್ಡಿನಲ್ಲಿ ಇರ್ತಕ್ಕಂತಹ ಜನರಿಗೆ ಯಾಕೆ ಮೂಲಭೂತ ಸೌಕರ್ಯ ಸಿಗ್ತಿಲ್ಲ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಪವಿತ್ರ. ಥ್ಯಾಂಕ್ ಯು ಪುಟ್ಟಸ್ವಾಮಿ ಮಾಹಿತಿಗಾಗಿ. ವಾರ್ಡ್ ನಂಬರ್ 12ರ ವಸಂತ ಕುಮಾರಿ ಮತ್ತು ಶ್ರೀಕಂಠ ಸ್ವಾಮಿಯವರ ಅಲ್ಲಿ ಮತದಾರರ ಒಂದು ನೊಂದ
ಜೀವಗಳ ಒಂದು ವಿಚಾರದ ಬಗ್ಗೆ ಈ ಮೂಲಕ ನಿಮಗೆ ತಿಳಿಪಡಿಸೋದೇನೆಂದರೆ, ಇಲ್ಲಿನ ವಾಸಿಗಳು ಮನೆ ಕಟ್ಟಿ ಸುಮಾರು 16 ವರ್ಷಗಳಿಂದ ವಾಸವಾಗಿದ್ದು ಅವರಿಗೆ ನೀರಿನ ವ್ಯವಸ್ಥೆ ಮತ್ತು ಮೂಲ ಸೌಕರ್ಯ ಯಾವುದೂ ಸಹ ಇದುವರೆಗೂ ಇಲ್ಲಿ ತಲುಪಿಲ್ಲ. ಇವರು ಸಾಮಾಜಿಕವಾಗಿ ಇವತ್ತು ಈ ದೇಶದಲ್ಲಿ ಮೂಲ ಸೌಕರ್ಯಕ್ಕೇನು ಸವಲತ್ತುಗಳನ್ನು ಒದಗಿಸ್ಬೇಕು, ಆ ಸವಲತ್ತು ಇಲ್ಲಿರ್ತಕ್ಕಂಥ ವಾಸಿಗಳಿಗೆ ಯಾವುದೂ ಇಲ್ಲ. ಇವತ್ತು ಕಂದಾಯ ವಸೂಲಿ ವಿಚಾರದಲ್ಲಿ ಮಾತ್ರ ಪುರಸಭೆಯವರು ಮತ್ತು ಸಂಬಂಧಪಟ್ಟಂಥ ಏನು ಮೆಂಬರ್ಗಳಿದ್ದಾರೆ ಇವರು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ವಾಸಿಗಳಿಗೆ ಏನು ಅನುಕೂಲಗಳನ್ನು ಇವರು ಯಾರೂ ಅದನ್ನು ಗಮನಿಸ್ತಾ ಇಲ್ಲ. ದಯಮಾಡಿ ಇಲ್ಲಿ ಅವರು 1-2 ಮಾಡಿದಂಥ ವಿಚಾರಗಳು ಸಹ ಇವತ್ತಿನ ದಿವಸ ಮಕ್ಕಳುಗಳು ಮರಿಗಳಿಗೆಲ್ಲ ಪೂರ್ತಿ ಮನೆಯಲ್ಲಿ ಬಾಣ್ತಿರಿದೆ.